ನನ್ನ ಎದೆಯಲ್ಲಿ ಏನೋ ನೋವು ಉಂಟಾಗುತ್ತಿರುವುದಲ್ಲ, ಏನು ಮಾಡುವುದು? ರಾಜೇಂದ್ರ, ಇದಕ್ಕೆ ಸೂಕ್ತ ಪರಿಹಾರವೇನೆಂದರೆ ನಮ್ಮ ಅರಮನೆಗೆ ಬರುವ ಪಂಡಿತರನ್ನು ವಿಚಾರಿಸಿದರೆ ಸಂಕ್ಷಿಪ್ತವಾಗಿ ತಿಳಿಸುವರು ಮಹಾರಾಜ. ಹಾಗಾದರೆ ಪಂಡಿತರನ್ನು ಬರಮಾಡಿ. ಅಪ್ಪಣೆ. ಮಹಾರಾಜರಿಗೆ ಜಯವಾಗಲಿ. ಪಂಡಿತರೇ, ನಿಮಗೆ ಮಂಗಳವಾಗಲಿ. ರಾಜೇಂದ್ರ, ನನ್ನನ್ನು ಇಷ್ಟೊಂದು ಆತರವಾಗಿ ಕರೆಸಲು ಕಾರಣವೇನು ರಾಜೇಂದ್ರ? ಪಂಡಿತರೇ, ನಮ್ಮ ಎದೆಯಲ್ಲಿ ನೋವು ಉಂಟಾಗುತ್ತಿರುವುದು, ಏನು ಮಾಡುವುದು? ರಾಜೇಂದ್ರ, ನಮ್ಮ ಈ ಶಾಸ್ತ್ರ ಆಧಾರದಿಂದ ತಿಳಿದು ಬರುವುದೇನೆಂದರೆ, ನಿಮ್ಮ ಈ ಸಿಂಹಾಸನದ ಮೇಲೆ ಕುಳಿತಿದ್ದಂಥ ವ್ಯಕ್ತಿಯು ಕೃತಕ ವ್ಯಕ್ತಿಯಾಗಿಯೂ ಹಾಗೂ ದೈವಾಂ ಸಂಬುತನಾಗಿಯೂ ಆತನು ಏನೋ ಒಂದು ಹಠ ಸಾಧಿಸುವುದಕ್ಕಾಗಿ ನಿಮ್ಮ ಕೈಯಿಂದಲೇ ಆ ಸತ್ಯಾತ್ಮರಿಗೆ ಆ ರೀತಿ ಅಂಗಭಂಗ ಪಡಿಸಿದ ಪರಿಣಾಮಕ್ಕಾಗಿಯೂ ನಿಮಗೂ ಆ ಶಿಕ್ಷೆ ವಿಧಿಸಿದರಲ್ಲ, ಅವರಿಗೆ ಏನೋ ಒಂದು ಆತ್ಮ ಸಂಬಂಧವಿತ್ತು. ಅದನ್ನು ನಿಮಗೆ ತಿಳಿಯಪಡಿಸದೆ ಆ ರೀತಿ ಅಂಗಭಂಗ ಪಡಿಸಿದ ಪರಿಣಾಮಕ್ಕಾಗಿ ನಿಮ್ಮ ಹೃದಯದಲ್ಲಿ ಬೇನೆ ಹುಟ್ಟಿ ಸಂಕಟವಾಗುತ್ತಿರುವುದು ರಾಜೇಂದ್ರ. ಪಂಡಿತರೇ, ಹಿಂದೆ ನಡೆದೇ ಹೋಯಿತು, ಮುಂದೆ ಅದಕ್ಕೆ ಪರಿಹಾರವನ್ನು ಹೇಳಿ. ರಾಜೇಂದ್ರ, ಇದಕ್ಕೆ ಪರಿಹಾರವೇನೆಂದರೆ ನಿಮ್ಮ 1 ವರ್ಷ ಬರದಂತೆ ಬರುತ್ತಿರುವುದು. ಆಗ ನೀವು 5 ಮನ ಸಮ ತೂಗು ಒಂದು ಬಂಗಾರದ ಕನಕದ ಶಿಲೆಯನ್ನು ಮಾಡಿಸಿ ಸಭಾಂಗಣದಲ್ಲಿ ಚಿಂತಾಲಿನ ಒಂದು ಬಟ್ಟಲು ನೆಡಬೇಕು, ಮತ್ತೊಂದು ಬಟ್ಟಲು ಖಾಲಿ ಇರಬೇಕು. ಪುರುಷರಲ್ಲಿ ಸತ್ಯವಂತರು ಯಾರಾದರಿದ್ದರೆ ಕೇವಲ ಒಂದೇ ಒಂದು ಕಮಲದ ಹೂವಿನ ಭಾರಕ್ಕೆ ಆ ಮಣಿಕಟ್ಟಿನ ಬಂಗಾರವನ್ನು ಸಮನಾಗಿ ತೂಗಿಸಿದರೆ ಆ ಬಂಗಾರವನ್ನು ಅವರಿಗೆ ದಾನವು ಕೊಡಿ. ಅವರೇನಾದರೂ ಪ್ರಯತ್ನದಲ್ಲಿ ವಿಫಲರಾದರೆ ಅವರನ್ನು ಶೂಲಕ್ಕೇರಿಸಿ. ಅದು ಅಲ್ಲದೆ ಸ್ತ್ರೀಯರಲ್ಲಿ ಯಾರಾದರೂ ಪತಿವ್ರತರಿದ್ದರೆ ತಮ್ಮ ಮಾಂಗಲ್ಯದ ಪ್ರಭಾವದಿಂದ ಆ ಮಣಿಕಟ್ಟಿನ ಬಂಗಾರವನ್ನು ಸಮನಾಗಿ ತೂಗಿಸಿದರೆ ಆ ಬಂಗಾರವನ್ನು ಅವರಿಗೆ ದಾನವ ಕೊಡಿ. ಆಗ ನಿಮ್ಮ ಹೃದಯದಲ್ಲಿ ಹುಟ್ಟಿರುವ ಬೇನೆಗಳಿಗೆಲ್ಲ ಪರಿಹಾರ ಸಿಗುವುದು ರಾಜೇಂದ್ರ. ನಿಮಗೆ ಮಂಗಳವಾಗಲಿ ಪಂಡಿತರೇ. ಮಂತ್ರಿ ರಾಜೇಂದ್ರ, ಪಂಡಿತರು ಹೇಳಿದಂತೆ ಡಂಗೂರ ಮೂಲಕ ಸಾರಿಸಿ ಸರ್ವೇ ಡಂಗೂರ ಮೂರೆಲ್ಲ ಕೇಳಿದೆ, ಸರ್ವೇ ಡಂಗೂರ. ಸೌರಾಷ್ಟ್ರಪುರದಲ್ಲಿ ನಡೆದ ಕನ್ನಡಿಯ ತೋರಿಕೆ ಬಂಗಾರ ಸರ್ವೇ ಡಂಗೂರ ಎಲ್ಲ ಕೇಳಿದೆ, ಸರ್ವೇ ಡಂಗೂರ. ಹಜಾರೋ ಗುಜ್ಜಾರೋ ಹುಡುಗಿಯರೋ ಹುಡುಗಾರು ಎಲ್ಲರೂ ಬರಬೇಕು, ಸಾರುವೆ ಡಂಗೂರ ಎಲ್ಲ ಕೇಳಿವೆ, ಸಾರುವೆ ಡಂಗೂರ. ಕೇಳಪ್ಪ ಕೇಳ್ರೆ, ಈಜರು ನಮ್ಮ ಸೌರಾಷ್ಟ್ರಪುರದಲ್ಲೇ ರಾಜಭವನಲ್ಲೇ ಸತ್ಯ ಸೋದರಿ ನಡೀತಾ ಇದ್ದೆ. ಯಾರು ಸಮಯ ತೋರಿಸುವರೋ ಅವರಿಗೆ 5 kg ಬಂಗಾರ ಕೊಡ್ತಾರಪ್ಪ. ಆದ್ರೆ ಎಲ್ರೂ ಬಹಳ ಭಕ್ತಿ ನ್ಯಾಯದಿಂದ ಬರಬೇಕು. ಅಜ್ರೋ ಕುಳ್ರೋ ಕುಟ್ರೋ ಹುಡುಗಿಯರು ಎಲ್ರೂ ಬರ್ಬೇಕಪ್ಪ. ಸೌರಾಷ್ಟ್ರಪುರದಲ್ಲಿ ಸತ್ಯ ಶೋಧನೆ ನಡೆಯುತ್ತಿರುವುದು ಎಂದು ಡಂಗೂರು ಮೂಲಕ ತಿಳಿಸಿದರು. ಅಲ್ಲಿಗೆ ಹೋಗಿ ಆ ಮಣಿಕಟ್ಟಲ ಬಂಗಾರವನ್ನು ಯಾರು ಹೂವಿನ ಭಾರಕ್ಕೆ ಸಮನಾಗಿ ತೂಗಿಸುವರೋ ಅವರಿಗೆ ಆ ಮಣಿಕಟ್ಟಲ ಬಂಗಾರವನ್ನು ದಾನವಾಗಿ ನೀಡುವರಂತೆ. ದೇವಿ ಅಲ್ಲಿಗೆ ಹೋಗಿ ಆ ಮಣಿಕಟ್ಟಲ ಬಂಗಾರವನ್ನು ಶಿಂತಾಲವನ್ನು ತೂಗಿಸಿ ಒಂದು ಹೂವಿನ ಭಾರಕ್ಕೆ ಆ ಬರುವ ಬಂಗಾರದಲ್ಲಿ ಆ ಪರಮಾತ್ಮನಿಗೆ ಕೊಟ್ಟು ಅವರ ಮುಂದೆ ಪ್ರಯಾಣ ಮಾಡುವನ ದೇವಿ. ಮಂತ್ರಿ ರಾಜೇಂದ್ರ, ಸಭೆ ಸೇರಿರುವುದೇ? ಹೌದು ರಾಜೇಂದ್ರ, ಸೇರಿರುವುದು. ನಡಿಯಲ್ಲಿ ಹೋಗೋಣ. ಅಪ್ಪಣೆ.
ಆಜ್ಞಾಪಿಸುವೆಯೋ ನಾನು ನೋಡುವೆನು. ಈ ಕಾರ್ಯ ನೀನೇ ಮಾಡುವೆ. ದೇವಿ ಚಂದ್ರಾಸೆ ರಾಜ್ಯ ಆಜ್ಞೆಯನ್ನು ಪಡೆದು ಚಿಂತಾಯನ್ನು ತೂಗಿಸುವುದು. ಸ್ವಾಮಿ ಚಿಂತಾಲಯನ್ನು ತೂಗಿಸಲು ಅಭಯನ್ನು ಕೊಡಿ ಸ್ವಾಮಿ. ಹೆಲೈ ಚೋರನೆ, ಸ್ವಾಮಿ ನಮ್ಮ ಚೆಟ್ಟನ ಮನೆಯಲ್ಲಿ ಬಂಗಾರು ಗೆಲಂಗೆ ಗೆದ್ದು ನನ್ನಿಂದ ಕಣ್ಣುಗಳನ್ನು ಚೋದಿಸುವ ಚೋರನಲ್ಲವೇ ನೀನು? ನಿನ್ನಂತ ಸತ್ಯವಂತ ಬಂದರೆ ಮೋಯ್ ಇನ್ನು ಸಮಾಜಕ್ಕೆ ಉತ್ತರವೇನು? ದೂರ ನಿಲ್ಲು. ರಾಜೇಂದ್ರ, ಪಂಡಿತರೇ, ನೀವು ಡಂಗೂರದ ಮೂಲಕ ಅದ್ದೂರಿಯಾಗಿ ತಿಳಿಸಲಿಲ್ಲವೇ? ಪುರುಷರಲ್ಲಿ ಸತ್ಯವಂತರು ಯಾರಾದರೂ ಆಗಬಹುದು. ಅಕ್ಷರಸ್ಥರಾಗಲಿ ಅನಕ್ಷರಸ್ಥರಾಗಲಿ, ಕುರುಡರಾಗಲಿ ಕುಂಟರಾಗಲಿ ಯಾರಾದರೂ ತೂಗಿಸಬಹುದೆಂದು ನೀವು ಆಹ್ವಾನವನ್ನಿತ್ತು. ಈಗ ಈ ಸಭಾಂಗಣಕ್ಕೆ ಬಂದು ನಿಂತಿರ್ತಕ್ಕಂಥ ಈ ಸತ್ಪುರುಷನನ್ನು ಬೇಡ ಎನ್ನುವುದು ಯಾವ ರಚಿತ ಧರ್ಮ? ರಾಜೇಂದ್ರ, ಹಿರಲ್ಲಿ ಅಭಯವನ್ನು ಕೊಟ್ಟು ತಮ್ಮ ಗಮನವೆಲ್ಲ ಆ ತಕ್ಕಡೆ ಏರಿಗೇರಿಸಿ ಆಗ ಈತನು ಸಮನಾಗಿ ತೂಗಿಸುವನೋ ಇಲ್ಲವೋ ಎಂಬುದು ನಿಮಗೆ ತಿಳಿಯುವುದಲ್ಲವೇ ರಾಜೇಂದ್ರ? ಆಗಲಿ, ಸರಿ, ಚಿಂತಾಲವನ್ನು ತೂಗಿಸು. ಎಲೈ ಕೊರವ, ಚಿಂತಾಲವನ್ನು ತೂಗಿಸ ಹೋದರೆ ನಿನ್ನನ್ನು ಸೂಲಕ್ಕೇರಿಸುವೆನು. ತಿಳಿಯಿತೆ? ಆಗಬಹುದು. ಮಂತ್ರಿ, ಆ ಕುರುಡೆಗೆ ಪುಷ್ಪಮಾಲೆಯನ್ನು ಕೊಡಿ. ಧರ್ಮವೇ ಜಯವು, ಧರ್ಮವೇ ಭಯವು, ಮಾರ್ಮಾವಿಲ್ಲ ಈಗಾಗಲೇ. ಹೇಳಿದೆನು, ಚಿಂತಾಲಯನ್ನು ತೂಗಿಸ ಹೋದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಗುರು ಶೀಲಕ್ಕೇರಿಸುವೆನಂತ. ಎಲೈ ಮಂತ್ರಿ, ಇವರನ್ನು ಆ ಕಡೆ ನಿಲ್ಲು, ಆಮೇಲೆ ಇವರನ್ನು ವಿಚಾರಿಸಿಕೊಳ್ಳುವೆನು. ರಾಜೇಂದ್ರ, ಶೂಲಕ್ಕೇರಿಸುವೆನು. ರಾಜೇಂದ್ರ, ಈತನನ್ನು ಶೂಲಕ್ಕೇರಿಸುವುದು ಸರಿಯಲ್ಲ ರಾಜೇಂದ್ರ. ಈತನೇನೋ ಸಮನಾಗಿ ತೂಗಿಸಿದನು, ಆದರೆ ಯಾವುದೊಂದು ಗ್ರಹಶ್ರೇಷ್ಠಿಯು ತಕ್ಕಡಿಯನ್ನು ಕೆಳಕ್ಕೆ ತುಳಿದ ರೀತಿಯಲ್ಲಿ ಭಾಸವಾಯಿತು ರಾಜೇಂದ್ರ. ಅದನ್ನು ನೀವು ಗಮನವಿಟ್ಟು ನೋಡಲಿಲ್ಲ ರಾಜೇಂದ್ರ. ಹಿಂದೆ ಇದೇ ಸತ್ಯಾತ್ಮರಿಗೆ ಆ ರೀತಿ ಅಂಗಭಂಗ ಪಡಿಸಿದ ಪರಿಣಾಮಕ್ಕಾಗಿ ಇನ್ನೂ ನಿಮ್ಮ ಹೃದಯದಲ್ಲಿ ಹುಟ್ಟಿರುವ ಬೇನೆಗಳಿಗೆ ಪರಿಹಾರ ಸಿಗಲಿಲ್ಲ. ಈಗ ಈತನೇನಾದರೂ ಶೂಲಕ್ಕೇರಿಸುವುದು ನಿಶ್ಚಯವಾದರೆ ನಿಮ್ಮ ರಾಜವಂಶವು ಧ್ವಂಸ ಹೊಂದುವುದು. ಆದ್ದರಿಂದ ಈತನನ್ನು ಶೂಲಕ್ಕೇರಿಸುವುದು ಸರಿಯಲ್ಲ ರಾಜೇಂದ್ರ, ಸರಿಯಲ್ಲ. ಮಂತ್ರಿ, ಪಂಡಿತರೇ, ಆಜ್ಞೆಯಂತೆ ಚಿಂತಾಲದ ಯಾರು ತೂಗಿಸ ಹೋದರೆ ಅವರು ಶೂಲಕ್ಕೆ ಡಂಗೂರು ಆಡಿಸುವೆನು, ಅವರನ್ನು ಶೂಲಕ್ಕೇರಿಸಿ ತೀರುವೆನು. ಸರಿ, ಆ ಕಡೆ ನಿಲ್ಲು. ಮಂತ್ರಿ, ರಾಜೇಂದ್ರ, ಸ್ತ್ರೀಯರಲ್ಲಿ ಯಾರಾದರೂ ಸತ್ಯವಂತಿದ್ದರೆ ಅವರನ್ನು ಕರೆತನ್ನಿ. ಅಪ್ಪಣೆ. ದೇವಿ, ನನ್ನನ್ನು ಶೂಲಕ್ಕೆ ಏರಿಸಿದ ಮೇಲೆ ಸತಿ ಇಲ್ಲದ ಬಾಳು ಪತಿಗಿಂತಲೂ ಹೀನವು. ಚಿಂತಾಲಯನ್ನು ತೂಗಿಸು, ಗೆಲ್ಲುವೆ, ಇಲ್ಲ ಮಡಿವೆ. ತೂಗಿಸು ಚಂದ್ರಾಸೆ, ತೂಗಿಸು. ಎಲೈ ದೋಸಿ, ದೂರ ನಿಲ್ಲು. ನಮ್ಮ ಚಟ್ಟದ ಗಂಡನಿಗೆ ಕೊಟ್ಟು ನನ್ನಿಂದ
ನಿನ್ನಂತ ಪತ್ರತೆ ಬಂದು ಸಿದ್ಧವಾದರೆ ಹೆಣ್ಣಿನ ಕುಲಕ್ಕೆ ಅಪಮಾನವೇ. ದೂರ ಸರಿ. ಕಾರ್ಯವು ಕೆಟ್ಟುವ ಮಾಡಲ್ಲ ಸತ್ಯವನ್ನು ನೀಲಗಾನು ಮುಗಿಸಿದನು. ನಾವು ಅದನ್ನು ಹಿಮ್ಮೆಟ್ಟಿಸಿದನು. ಹಿಮ್ಮೆಟ್ಟಿಸಿ ಈ ಸಭಿಕರಿಗೆ ಗೋಳಿ ಉಂಟು ಮಾಡಿದನು. ಈಗ ಅವನ ಬಂದು ತನ್ನ ಕನಸವನ್ನು ಸೋಗಿಸೋಳಲ್ಲ. ಈಗ ನಾನು ಅವರಿಗೆ ಪ್ರಕಾಶನಾಗಿ ಕಳೆದು ಹೋದ ಅಂಗಗಳು ಬರುವಂತೆ ಮಾಡುವೆನು. ಈ ಕಾರ್ಯ ನೀವೇ ಮಾಡುವೆನು. ನೀವು ಡಂಗೂರದ ಮೂಲಕ ಅದ್ದೂರಿಗೆ ತಿಳಿಸಲಿಲ್ಲವೇ? ಸ್ತ್ರೀಯರಲ್ಲಿ ಪತಿರತರು ಯಾರಾದರಾಗಬಹುದು, ಯಾರಾದರೂ ತೂಗಿಸಬಹುದೆಂದು ನೀವು ಆಹ್ವಾನವನ್ನಿತ್ತು. ಸಭಾಂಗಣಕ್ಕೆ ಬಂದು ನಿಂತಿರ್ತಕ್ಕಂಥ ಈ ಪತಿರತಿಯನ್ನು ಬೇಡ ಎನ್ನುವುದು ಯಾವ ರಾಜ್ಯದ ಧರ್ಮ? ಈಕೆಯನ್ನು ನೋಡಿದರೆ ಮುಖದಲ್ಲಿ ಮುಖದ ಕಾಂತಿಯು ಫಳಫಳನೆ ಹೊಳೆಯುತ್ತಿರುವುದು ಹಾಗೂ ಪದ್ಮರೇಖೆಯು ಕಂಗೊಳಿಸುತ್ತಲಿರುವುದು. ಜಾರಣೆ ಆಗಲಿ ಚೋರರಾಗಿದ್ದರೆ ಈ ಸಭಾಂಗಣಕ್ಕೆ ಪ್ರವೇಶವೇ ಇರ್ತಿರಲಿಲ್ಲ. ರಾಜೇಂದ್ರ ಯಾವ ಹುತ್ತದಲ್ಲಿ ಯಾವ ತರಹದಾಗದೆಂದು ಯಾರು ಕಳ್ಳರು? ಅಭಯವನ್ನು ಕೊಡಿ ರಾಜೇಂದ್ರ, ಸೂಗಿಸಲಿ. ಸರಿ. ನಿನ್ನ ಗಂಡನವಾದ ಶಿಕ್ಷೆ ನಡಿ. ಪತಿಗೆ ದೇವರಮ್ಮ ಮನೆಗೆ ಕುಡಿಯಮ್ಮ, ಪತಿಗೆ ದೇವರಮ್ಮ ದೇವರ ಮುಂದೆ ಕಿರುನಗೆಯಮ್ಮ ಜ್ಯೋತಿಯ ಬೆಳಗಮ್ಮ ಮನೆಗೆ ಗುಡಿಯಮ್ಮ ಪತಿಯೇ ದೇವರಮ್ಮ. ಆತುರ ಬೇಡ. ನೀನು ಸತ್ಯವಂತಳು. ನಿನ್ನ ಗಂಡನು ಸತ್ಯವಂತನು. ನಿನ್ನ ಕುಮಾರನು ಪುಣ್ಯವಂತನು. ನೀವು ಯಾವುದೇ ಕಷ್ಟವಿಲ್ಲದೆ ನಿಮ್ಮನ್ನು ಈ ರೀತಿಯಾಗಿ ಪರೀಕ್ಷಿಸಿದನು. ನಿಮಗೇನು ತಪ್ಪಿಲ್ಲ. ನಿಮಗೆ ಏನು ಬರಬೇಕು ಹೇಳಿ ನಾನು ಕೊಡುವೆನು. ನಾನು ಮೆಚ್ಚಿದ್ದೇನೆ. ಅನಂತ ವಂದನೆಗಳು ಸ್ವಾಮಿ. ನೀನು ಎಂತಹ ಸತ್ಯವಂತನಯ್ಯ. ನಿನಗೆ ಯಾವ ವರವನ್ನು ಬೇಕಾದರೂ ಕೇಳಿಕೊಳ್ಳುವೆನು. ಪರಮಾತ್ಮ, ನನಗೆ ಕೊಟ್ಟಂತಹ ಕಷ್ಟವು ನನ್ನ ಪ್ರಜೆಗಳಿಗೂ ಯಾರಿಗೂ ಕೊಡಬಾರದೆಂದು ತಮ್ಮಲ್ಲಿ ಪ್ರಾರ್ಥಿಸುವನು ಸ್ವಾಮಿ. ಎಂತಹ ಸತ್ಯವಂತನಯ್ಯ. ನಿನಗಾಗಿ ವರವನ್ನು ಬೇಡದೆ ಪರರಿಗಾಗಿ ವರವನ್ನು ಬೇಡಿದೆಯಾ? ಬಹಳ ಸಂತೋಷವಾಯಿತು. ನಿನ್ನ ದುಡಕ್ಕೆ ನಾನು ನಿನ್ನ ಸತ್ಯಕ್ಕೆ ಮೆಚ್ಚಿದೆನು. ನಿಮಗೆ ಕೊಲ್ಲುವ ಅಂಗಗಳು ಬರಲಿ. ಪರಮಾತ್ಮ, ದೇವತೆಗಳಿಗೆ ಕಷ್ಟವನ್ನು ಕೊಟ್ಟಿರುವೆನು. ಜಯ
ನಿಮ್ಮ ಭಕ್ತಿಗೆ ಪರಮಾತ್ಮ ನಿಮಗೆ ಎಳ್ಳಷ್ಟು ಇಲ್ಲ. ನಾನು ಹಿಂದೆ ಕೃಷ್ಣನನ್ನೇ ಬಿಟ್ಟಿಲ್ಲ, ಹಾಗೂ ಶಿವನನ್ನು ಸಹ ಬಿಟ್ಟಿಲ್ವಲ್ಲ, ಹಾಗೂ ನನ್ನ ತಂದೆಯಾದ ಸೂರ್ಯದೇವನಿಗೆ ಬಿಟ್ಟಿಲ್ಲ. ಇನ್ನ ನಿನಗೆ ಏನು ಕಷ್ಟಪಟ್ಟಿದ್ದೇನಲ್ಲ, ಆದ್ದರಿಂದ ನಿನ್ನ ಅಂಗಗಳು ಬರಲಿ, ಹಾಗೂ ನಿಮ್ಮ ದುಷ್ಟಕೇತು ಮಹಾರಾಜನು ಎಂಬ ಪಟ್ಟಣವನ್ನು ಮತ್ತಿಗೆ ಹಾಕಿದ್ದನು. ಅವನನ್ನು ಹಿಂದಕ್ಕೆ ಕಳಿಸಿ ಅಮ್ಮ ಚಂದ್ರಾಸೆ, ನೀನು ಕೊಟ್ಟಿದ್ದ ನನಗೆ ಮೂಗುತಿಯನ್ನು ನಿನ್ನ ಬಂಗಾರದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ. ರಾಜನ ನೀನು ಕಳೆದುಕೊಂಡ ಮುಂಗುರವು ನಿನ್ನ ಬೊಗಸೆಯಲ್ಲಿ ಇಟ್ಟಿರುವೆ. ಶೆಟ್ಟರೆ, ನಿಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗೆಲಿಕೆಯು ನಿಮ್ಮ ಪೆಟ್ಟಿಗೆಯಲ್ಲಿ ಇರುವೆ. ನೀವು ಎಲ್ಲರೂ ಹೋಗಿ ಸುಖವಾಗಿ ರಾಜ್ಯಭಾರವನ್ನು ಮಾಡಿ ನಾನು ನನ್ನ ನಿಜ ಸ್ಥಾನವಾದ ತಾರೆ ಮಾರ್ಗಕ್ಕೆ ಹೋಗುವೆ. ತಾರತರ ಪುಷ್ಪಗಳಿಂದ ಹರಿಯ ಭಕ್ತ ಸತ್ಯವ್ರತನ ಕಂಡ
ಶೂರರೆಲ್ಲರೂ ಪಾರುಗೈದರು ನಿನ್ನ ಮಹಿಮೆಗೆ. ವೀರ ವಿಕ್ರಮ ಶೂರರೆಲ್ಲರೂ ಪಾರುಗೈದರು ನಿನ್ನ ಮಹಿಮೆ. ಆರತಿಯನ್ನು ಎತ್ತಿ ಬೆಳಗಿರಿ, ಆರತಿಯನ್ನು ಎತ್ತಿ ಬೆಳಗಿರಿ, ಕರುಣಿಸಿ ಕಾಪಾಡಿದ ಶ್ರೀಯೇ ಪೂಜಿತೆ ನಿನ್ನಯ ಪಾದಗಳಿಗೆ. ಶ್ರೀಯೇ ಪೂಜಿತೆ ನಿನ್ನಯ. ಜಯ ಜಯ ಮಂಗಳ ಜಯ ಜಯ ಮಂಗಳ ಶನಿ ದೇವ. ಜಯ ಶುಭ ಮಂಗಳ ದೇವ. ಇಂದಿರಾರಮಣ ಗೋವಿಂದೋ, ಜಾನಕಿ ವರದ ಗೋವಿಂದೋ, ಆಂಜನೇಯ ವರದ ಗೋವಿಂದೋ, ಸತ್ಯ ಸಂಕಲ್ಪನಾದ ಶ್ರೀದೇವರ ಪಾದವೇ ಗತಿ ಗೋವಿಂದೋ. ಹರ ನಮಃ ಪಾರ್ವತಿ ಪತಯೇ. ಜೈ ಪುಂಡರೀಕ ವರದೇ. बोलो भारत माता की, बोलो भारत माता की.